ಮನುಷ್ಯನಿಗೆ ಕಾಯಿಲೆಗಳು ಬರ್ತಕ್ಕಂತಹದ್ದು ಅದು ವಿಚಿತ್ರವೂ ಅಲ್ಲ, ಅಪರೂಪವೂ ಕೂಡ ಅಲ್ಲ. ಹಿಂದೂ ಕೂಡ ಇದೆ, ಈಗಲೂ ಇದೆ, ಮುಂದೂ ಕೂಡ ಇರ್ತದೆ. ಆದರೆ ಹಿಂದಿನಿಂದಲೂ ಕೂಡ ನಡೆದು ಬಂದಿರತಕ್ಕಂತಹ ಒಂದು ಸನಾತನ ಧರ್ಮದ ಪ್ರಕಾರದಲ್ಲಿ ಇರ್ತಕ್ಕಂತಹ ಶಕ್ತಿ ಅಪಾರವಾಗಿರ್ತಕ್ಕಂತಹದ್ದು. ಅದರಲ್ಲೂ ವಿಶೇಷವಾದಂತಹ ದರ್ಭ ಚಿಕಿತ್ಸೆ ಇರತಕ್ಕಂಥದ್ದು ತುಂಬಾ ಮುಖ್ಯವಾಗಿಯೂ ಮತ್ತು ಅಷ್ಟೇ ಅಲ್ಲದೆ ಆ ವ್ಯಕ್ತಿಗಳು ಎಲ್ಲಿ ಇದ್ದಾರೆ ಅಂತ ಹೇಳುವುದು ಕೂಡ ಕೆಲವೊಮ್ಮೆ ಗೊತ್ತಿಲ್ಲದೇನು, ಇನ್ನು ಕೆಲವೊಮ್ಮೆ ಆ ವ್ಯಕ್ತಿಗಳಿಗೆ ಅವರು ಏನು ಮಾಡಿದ್ದಾರೆ ಹೇಳ್ತಕ್ಕಂತಹದ್ದು ಕೂಡ ಗೊತ್ತಿಲ್ಲದೇನೆ 99% ಕೇಸ್ಗಳು ಆಗ್ತಕ್ಕಂಥದ್ದು. ಎಲ್ಲೋ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಎಲ್ಲಿಂದಲೋ ಆರಾಮಾಗ್ತಕ್ಕಂಥದ್ದು. ಇಂತಹ ಒಂದು ಅದ್ಭುತವಾದಂತಹ ಶಕ್ತಿ ನಮ್ಮ ಸನಾತನ ಧರ್ಮದಲ್ಲಿ ಇದೆ ಅಂತ ಹೇಳುವುದಕ್ಕೆ ತುಂಬ ಗರ್ವವಾಗುತ್ತದೆ, ಹೆಮ್ಮೆ ಪಡುವಂತಹ ವಿಚಾರವೂ ಕೂಡ. ಮತ್ತು ಅಷ್ಟೇ ಅಲ್ಲದೆ ಶರೀರದ ಯಾವುದೇ ಭಾಗದ ಸಮಸ್ಯೆಯನ್ನಾದರೂ ಕೂಡ ಕೆಲವು ಬೇಗ, ಕೆಲವು ತಕ್ಷಣ, ಕೆಲವು ನಿಮಿಷಗಳಲ್ಲಿ ಪರಿಹಾರವನ್ನು ಮಾಡ್ಕೊಳ್ತಕ್ಕಂತಹ ಈ ಒಂದು ಚಿಕಿತ್ಸೆ ಇದರಲ್ಲಿ ಅದ್ಭುತವಾಗಿ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ಕ್ಯಾನ್ಸರು, ವಾತ, BP, TB, ಶುಗರು ಈ ಥರದ ಸಾವಿರಾರು ಕಾಯಿಲೆಗಳು ಗುಣಮುಖರಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಎಲ್ಲಕ್ಕೂ ಕೂಡ ಕಾರಣ ಮಿದುಳು. ಒಂದು ನಮಗೆ ರೋಮ ಅನ್ನತಕ್ಕಂಥದ್ದು ಅಲುಗಾಡತ್ತೆ ಅಂತ ಹೇಳಿ ಆದರೂ ಕೂಡ ತಿಳಿತಕ್ಕಂಥದ್ದು ಮಿದುಳಿನಿಂದ. ಕಣ್ಣಿನ ದೃಷ್ಟಿ ಬಿದ್ದು ಆ ವಸ್ತು ಕಾಣಿಸ್ತದೆ ಅಂದರೆ ಬೆಳಕಿನಿಂದ ಆದರೂ ಕೂಡ ಅದನ್ನು ಸೂಚಿಸುವಂಥದ್ದು ಮಿದುಳು ಇಂಥದೇ ವಸ್ತು ಅಂತ. ಆ ಒಂದು ಮಿದುಳನ್ನು ಅದ್ಭುತವಾಗಿ ಜಾಗೃತ ಅವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಈ ಒಂದು ದರ್ಭ ಚಿಕಿತ್ಸೆಯಿಂದ ಸಾಧ್ಯವಾಗ್ತಾ ಇರ್ತಕ್ಕಂಥದ್ದು. ಜೊತೆಯಲ್ಲಿ ಬ್ರಹ್ಮ ತೇಜೋ ಬಲಂ ಬಲಂ. ಯಾಕೆ ಈ ಮಾತನ್ನು ಹೇಳಿದ್ವಿ ಅಂತ ಕೇಳಿದರೆ, ಮಿದುಳು ಹೇಳ್ತಕ್ಕಂಥದ್ದು ಬ್ರಹ್ಮನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಆತ್ಮ ಹೇಳ್ತಕ್ಕಂಥದ್ದು ಮಹಾವಿಷ್ಣುವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಶರೀರ ಹೇಳ್ತಕ್ಕಂಥದ್ದು ಶಿವನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಮೂರು ತ್ರಿಮೂರ್ತಿಗಳಿಂದಾಗಿ ಈ ಒಂದು ದರ್ಭ ಚಿಕಿತ್ಸೆಯು ಸಾಗ್ತಾ ಇರ್ತಕ್ಕಂಥದ್ದು. ಇದರ ಅನುಭವವನ್ನು ಪಡೆದಿರ್ತಕ್ಕಂಥ ನೀವುಗಳು ಭಾಗ್ಯಶಾಲಿಗಳು.